ಇದು ಸೇರಿಸೋದ್ರಿಂದ ನಮ್ಮ ಹೊಟ್ಟೆ ಮಂಜಿನ ಥರ ಕರಗೋಗುತ್ತೆ ನಮ್ಮ ಬೊಜ್ಜು. ನೋಡಿ ನಾನಿವತ್ತಿಲ್ಲಿ ವೆಯ್ಟ್ ಲಾಸ್ ಪೌಡ್ರನ್ನು ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೆಲ್ಲ ನಾನು ಬಳಸಿದ್ದೀನಿ ಅಂತ ವಸ್ತುಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ ಪೌಡ್ರ್ ಮಾಡಿ ನಾನು ಬಳಸ್ತಾ ಇದ್ದೀನಿ. ನಾನು ಬಳಸಿ ಯಾವುದೇ ಥರ ಫುಡ್ ರಿಸ್ಟ್ರಿಕ್ಷನ್ ಮಾಡ್ದೇ ಒಂದು 4ರಿಂದ 5 kg ಕಡಿಮೆ ಆಗಿದ್ದೀನಿ. ಹಾಗೆ ನಮ್ಮ ಅಣ್ಣನೂ ಸಹ ಬಳಸಿದ್ದಾನೆ, ಅವನೂ ಸಹ ವೆಯ್ಟ್ ಕಡಿಮೆ ಆಗಿದ್ದಾನೆ. ಹಾಗೆ ನನ್ನ ಹತ್ರ ನಾವು 3 ಜನ ಬಳಸಿದ್ವಿ, ನಾವು 3 ಜನನೂ ಸಹ ವೆಯ್ಟ್ ಕಡಿಮೆ ಆಗಿದ್ದೀವಿ. ಹಾಗೆ ನಮ್ಮನ್ನು ನೋಡಿ ಮತ್ತೊಬ್ಬರು ತೊಗೊಂಡಿದ್ದಾರೆ, ಅವರು ಸಹ ಬಳಸ್ತಾ ಇದ್ದಾರೆ. ಇಲ್ಲಿ ನಾನು ಯಾವುದೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ದೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ವೈನಿಂಗನ ಕಾಳು, ಆನಂತರ ಇದು ನಲ್ಲಿಕಾಯಿ ಪೌಡರ್. ನಲ್ಲಿಕಾಯಿ ಸಿಕ್ಕಿದರೆ, ಒಣ ನಲ್ಲಿಕಾಯಿ ಸಿಕ್ಕಿದರೆ ಅದನ್ನು ತೊಗೊಳ್ಳಿ, ಸಿಕ್ಕಿಲ್ಲ ಅಂದರೆ ಈ ರೀತಿ ಪೌಡ್ರನ್ನಾದರೂ ತೊಗೊಳ್ಬೋದು. ನಾನು ಯಾವುದೆಲ್ಲ ಬಳಸಿದ್ದೀನಿ ನೋಡಿ, ನಿಮಗೆ ಮೊದಲಿಗೆ ತೋರಿಸಿದ್ದೀನಿ. ಇದಂತೂ ಇಂಪಾರ್ಟೆಂಟ್, ಬೇಕೇ ಬೇಕು. ಇಪ್ಪಳಕೆರೆ ಅಂತ ಹೇಳ್ತಾರೆ. ಇದನ್ನು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಜೊತೆಗೆ ತಿನ್ನಿಸ್ತಾರೆ, ಥಂಡಿ ಕೆಮ್ಮಾದಾಗಲ್ಲ ಆ ರೀತಿ. ಇದು ಎಲ್ಲ ಬಳಸಿರೋದು ಔಷಧೀಯ ಗುಣ ಇರುವಂತಹ ವಸ್ತುಗಳು ಪ್ರತಿಯೊಂದು ಸಹ. ಇದು ಚಕ್ಕೆನೂ ಸಹ ನೋಡಿ ತೋರಿಸಿದೆ ನಿಮಗೆ ಯಾವ ರೀತಿ ಚಕ್ಕೆ ಅನ್ನೋದನ್ನು. ಮತ್ತೊಂದು ಸಲ ಹೊರೆಯುವಾಗ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಆನಂತರ ಜೀರಿಗೆ ನೋಡಿ, ಎಲ್ಲವೂ ಎಷ್ಟೆಷ್ಟು ಕ್ವಾಂಟಿಟಿ ಅಂದರೆ ನಾನಿಲ್ಲಿ ಎಷ್ಟು ಕೆ ಜಿ ಮಾಡಿದ್ದೀನಿ ಅಂದರೆ ಒಂದು 5ರಿಂದ 6 kg ಆಗುವಷ್ಟು ಮಾಡಿದ್ದೀನಿ. ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾನು ಹಾಕಿದ್ದೀನಿ. ಕರೆಕ್ಟಾಗಿದೆ, ಇದರಿಂದ ತೂಕನೂ ಸಹ ಕರೆಕ್ಟಾಗಿ ಕಡಿಮೆ ಆಗ್ತಿದೆ. ಇದು ಬಡೆ ಸೊಪ್ಪು. ಯಾವುದೆಲ್ಲ ಬಳಸಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಕೊಂಬನ್ನು ಬಳಸಬೇಕು, ಯಾವುದೇ ಕಾರಣಕ್ಕೂ ಅರಿಶಿನ ಪೌಡ್ರನ್ನೆಲ್ಲ ಬಳಸಬಾರ್ದು, ಅದು ಎಫೆಕ್ಟ್ ಕೊಡೋದಿಲ್ಲ. ಹಾಗೆ ನೋಡಿ, ಇಲ್ಲಿ ಕರಿಬೇವಿನ ಸೊಪ್ಪು ನೋಡಿ, ಫ್ರೆಶ್ ಆಗಿರುವಂಥದ್ದು. ನೀವು ಇಲ್ಲಿ ಒಣಗಿಸ್ಕೊಳ್ಬೋದು, ಇಲ್ಲ ಅಂದರೆ ಡೈರೆಕ್ಟು ಹುರಿದ್ಕೊಂಡ್ರು ಸಹ ಚೆನ್ನಾಗಿ ಪೌಡ್ರ್ ಆಗ್ತದೆ. ಆನಂತರ ಇದು ನೋಡಿ, ಇದು ಕಲೋಂಜಿ ಸೀಡ್ಸ್ ಅಂತ ಹೇಳ್ತಾರೆ, ಅಂದರೆ ಈರುಳ್ಳಿ ಬೀಜ ಅಂತೀವಲ್ಲ ಅದು ಕಲೋಂಜಿ ಸೀಡ್ಸು. ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಹೇರ್ ಫಾಲ್ ಆಗುವಾಗೂ ಸಹ ಎಣ್ಣೆಗೆ ಹಾಕಿ ಕುದಿಸ್ಕೊಂಡು ಹಾಕಿದ್ರೆ ಅದೂ ಸಹ ಹೇರ್ ಫಾಲ್ ಆಗೋದನ್ನು ಸಹ ತಡೀತದೆ. ಹಾಗೆ ನೋಡಿ, ಇಷ್ಟೊಂದನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಧನಿಯಾ, ಅಗಸೆ ಬೀಜ, ಮೆಂತ್ಯ, ಆನಂತರ ನಲ್ಲಿಕಾಯಿ. ಇಲ್ಲಿಗೆ ನಾವೀಗ ಅಗಸೆ ಬೀಜ ಮತ್ತು ಮೆಂತ್ಯ ಪೌಡ್ರು ಇಷ್ಟನ್ನು ಹುರಿಯೋ ಹಾಗಿಲ್ಲ. ಹಾಗೆ ಅರಿಶಿನ ಕೊಂಬು ಮತ್ತು ಒಣಶುಂಠಿ ಇಷ್ಟನ್ನು ನಾವು ಹುರಿಯೋ ಹಾಗಿಲ್ಲ, ಅದನ್ನು ಜಜ್ಜಿ ಹಾಕೋದು. ಶುಂಠಿ ಮತ್ತು ಅರಿಶಿನ ಕೊಂಬನ್ನು ನಾವಿಲ್ಲಿ ಜಜ್ಜಿ ಹಾಕುವಂಥದ್ದು, ಪೌಡ್ರ್ ಮಾಡಿ ಹಾಕೋದು. ಇದು ಒಣಶುಂಠಿ, ಇವೆಲ್ಲ ಹಾಕಲೇಬೇಕು, ಇದೆಲ್ಲ ಕಂಪಲ್ಸರಿ. ಇದು ಬಿಟ್ಟು ನಾವು ಇದು ನುಗ್ಗೆ ಸೊಪ್ಪನ್ನು ಸಹ ಹಾಕಬಹುದು, ಅದು ಸಹ ಪೌಡ್ರ್ ಮಾಡಿ ಸೇರಿಸ್ಬೋದು. ನಾನು ಇಲ್ಲಿಗೆ ಇಷ್ಟೇ ತೊಗೊಂಡಿದ್ದೀನಿ, ಅದನ್ನು ಸೇರಿಸಿಲ್ಲ ಇವತ್ತಿಗೆ. ಮುಂದೆ ಯಾವಾಗಾದರೂ ಸೇರಿಸಿದವಾಗ ತೋರಿಸ್ತೀನಿ, ಅದನ್ನು ಸಹ ಸೇರಿಸ್ಕೊಳ್ಬೋದು. ಇವಾಗ 1 by 1 ನಿಧಾನವಾಗಿ ಸಣ್ಣ ಉರಿಲಿ ಎಲ್ಲವನ್ನು ಹುರ್ಕೊಳ್ಬೇಕು. ಇಲ್ಲಿ ಅಗಸೆ ಬೀಜ ಹುರಿಯೋಂಗಿಲ್ಲ. ಹಾಗೆ ಇದು ನಲ್ಲಿಕಾಯಿ ಪೌಡ್ರ್ ತಂದಿರೋದ್ರಿಂದ ನಲ್ಲಿಕಾಯಿ ಪೌಡ್ರನ್ನು ಹುರಿಯೋ ಹಾಗಿಲ್ಲ. ಆನಂತರ ಅರಿಶಿನ ಕೊಂಬು, ಹಾಗಾಗಿ ಅದನ್ನು ಹುರಿಯೋ ಹಾಗಿಲ್ಲ. ಒಣಶುಂಠಿ ಇಷ್ಟನ್ನು ನಾವು ಹುರಿಯೋ ಹಾಗಿಲ್ಲ. ಉಳಿದಿರೋ ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಅರೋಮಾ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಎಲ್ಲ ತೋರಿಸ್ತಾ ಇದ್ದೀನಿ. ಮೆಂತ್ಯನ ಮೊದಲಿಗೆ ನಾನಿಲ್ಲಿ ಮೆಂತ್ಯ ಹಾಕಿದ್ದೀನಿ, ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಂತ ನಾನಿಲ್ಲಿ ಶೇರ್ ಮಾಡಿಲ್ಲ. ಮುಂದೆ ನೀವು ಯಾವಾಗಾದರೂ ಕೇಳಿದರೆ ನಾನು ಶೇರ್ ಮಾಡ್ತೀನಿ ಕೂಡ. ಇವಾಗ ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ, ಮಣ್ಣಿನ ಪಾತ್ರೆಯಲ್ಲಿ ಹುರಿತೀನಿ. ಇದು ನಾನು ಒಲೆ ಮೇಲೆ ಕೂತು ಹುರಿತೀನಿ, ಆದರೆ ಇವತ್ತು ವಿಡಿಯೋಗೋಸ್ಕರ ನಾನಿಲ್ಲಿ ಗ್ಯಾಸಲ್ಲಿ ಮಾಡ್ತಾಯಿದ್ದೀನಿ. ಇದು ಒಲೆ ಮೇಲೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಯಾರಿಗಾದರೂ ಬೇಕಾದರೆ ಈ ವೆಯ್ಟ್ ಲಾಸ್ ಪೌಡ್ರು ನೀವು ನನಗೆ ಕಮೆಂಟ್ಸ್ ಮಾಡ್ಬೋದು. ಕಮೆಂಟ್ಸ್ ಯಾವ ರೀತಿ ಬರ್ತದಲ್ಲ ಆ ರೀತಿ ನಾನು ಕೊಡಬೇಕಾ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಯಾರಿಗೆ ಬೇಕಾದರೂ ನೀವು ಕಮೆಂಟ್ಸ್ ಮಾಡಿ, ಬೇಕಾದರೆ ವೆಯ್ಟ್ ಲಾಸ್ ಪೌಡ್ರ್ ಬೇಕು ಅಂತ ಕಮೆಂಟ್ಸ್ ಮಾಡಿ. ಇದು ತುಂಬಾ ಎಫೆಕ್ಟ್ ಆಗಿದೆ, ತುಂಬಾ ರಿಸಲ್ಟ್ ಕೊಟ್ಟಿದೆ. ನಾನು 70 kg ಇದ್ದವಳು ಈಗ ಪ್ರೆಸೆಂಟ್ 65 kg ಬಂದಿದ್ದೀನಿ. ನಾನು ಯಾವುದೇ ಥರ ಅಂದರೆ ಫುಡ್ಡನ್ನು ಯಾವುದನ್ನು ಬಿಟ್ಟಿಲ್ಲ ನಾನು. ಆದರೆ ತಿನ್ನೋ ಟೈಮಿಂಗನ್ನು ಸ್ವಲ್ಪ ಇದು ನೋಡಿ, ಇದು ಸಾಹಿ ಜೀರ ಅಂದರೆ ಸಾಯಿ ಜೀರ ಅಲ್ಲ, ಸಾರಿ, ಕಹಿ ಜೀರ. ಇದಂತೂ ಇಂಪಾರ್ಟೆಂಟ್, ಹಾಕಲೇಬೇಕು. ಕಾಯಿ ಜೀರಿಗೆ ಅಂತ ಹೇಳ್ತೀವಿ, ಇಲ್ಲಾಂದರೆ ಕಹಿ ಜೀರಿಗೆ. ಅದು ತುಂಬಾ ಕಹಿ ಇರ್ತದೆ, ಅದು ಹಾಕಲೇಬೇಕು.
ಅದು ಹಾಕಿದರೆ ಸ್ವಲ್ಪ ಕುಡಿಯುವಾಗ ಸ್ವಲ್ಪ ಕಹಿ ಅನಿಸುತ್ತೆ. ಒಂದೆರಡು ಸಾರಿ ಕುಡಿಯುವಾಗ ಮಾತ್ರ ಹಾಗನ್ಸುತ್ತೆ. ಕುಡಿತಾ ಕುಡಿತಾ ಅಭ್ಯಾಸ ಆದ ನಂತರ ಅದು ಕಹಿ ಅಂತ ಅನಿಸೋದಿಲ್ಲ. ನೋಡಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದೆಲ್ಲ ಫುಲ್ಲು ಔಷಧಿ. ಇದನ್ನೆಲ್ಲ ನಮ್ಮ ಕಡೆ ಬಳಸ್ತೀವಿ ನಾವು ಯಾವಾಗಂದರೆ ನಾವು ಡಿಲಿವರಿ ಆಗಿರ್ತೀವಲ್ಲ ಆವಾಗೆಲ್ಲ ನಮ್ಮ ಕಡೆ ಸಾಂಬಾರು ಮಾಡಿ ಕೊಡ್ತಾರೆ. ಇದೆಲ್ಲವನ್ನು ಬಳಸ್ತಾರೆ ಅಲ್ಲಿ. ಅರಿಶಿನ, ಆಮೇಲೆ ವೈನಿಂಗನ ಕಾಳು, ಓಮದ ಕಾಳು, ಆಮೇಲೆ ಇದು ಮೆಣಸಿನಕಾಳು ಬಳಸೋದಿಲ್ಲ ಇಲ್ಲಿ. ಈ ಪೌಡ್ರಲ್ಲಿ ಮೆಣಸಿನಕಾಳಿಲ್ಲ, ಅಲ್ಲಿ ಬಳಸ್ಕೊಳ್ತಾರೆ. ಮತ್ತು ಓಮ, ಓಮ ಎಲ್ಲ ಹಾಕಲೇಬೇಕು ನಾವು ಇದಕ್ಕೆ. ಲವಂಗ ಇಷ್ಟನ್ನು ಸಹ ನಾವು ಈ ಥರ ನಮ್ಮ ಕಡೆ ಇದೆಲ್ಲ ಮಸಾಲೆ ತೆಗೆದು ಈ ಥರನೇ ಸಾಂಬಾರು ಮಾಡ್ತೀವಿ. ಸ್ವಲ್ಪ ಒಣ ಕೊಬ್ಬರಿ ಹಾಕಿದರೆ ಆಯಿತು. ಇದನ್ನು ನಾವು ಬಾಳಂತಿ ಸಾರು ಅಂತ ಇದೇ ಥರ ಮಾಡಿ ಕೊಡೋದು. ಇದಕ್ಕೆ ಸ್ವಲ್ಪ ಮೆಣಸಿನಕಾಳು ಸೇರಿಸಿ ಒಣ ಕೊಬ್ಬರಿ ಸೇರಿಸಿದರೆ ಆಯ್ತು, ಇಷ್ಟೇ ಹಾಕೋದು. ಅಲ್ಲಿ ಅಶ್ವಗಂಧದ ಬೇರು ಒಂದು ಸ್ವಲ್ಪ ಸೇರಿಸ್ತೀವಿ. ಇಲ್ಲಿ ಅಶ್ವಗಂಧದ ಬೇರು ಸೇರಿಸಿಲ್ಲ ನಾನು. ವಾಮ ಇದೆಲ್ಲ ಇಲ್ಲಿ ಸೇರಿಸಿರುವಂಥದ್ದು. ಇದು ನೋಡಿ ಮೆಂತ್ಯ ಚೆನ್ನಾಗಿ ಒಂದು ಅರೋಮ ಬರೋ ತನಕ ಹುರ್ಕೊಂಡಾಯಿತು ನೋಡಿ. ಒಂದು ಘಮ ಬರಬೇಕು, ಗೊತ್ತಾಗುತ್ತೆ ಅದು ಹುರಿತಾ ಇರುವಾಗಲೇ. ಆ ಘಮ ಬಂದ ತಕ್ಷಣಕ್ಕೆ ತೆಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಣ್ಣಿನ ಪಾತ್ರೆಯಲ್ಲಿ ಚೆನ್ನಾಗಿ ನೀಟಾಗಿ ಹುರ್ಕೊಂಡಿದ್ದೀನಿ. ಹಾಗೆ ನೋಡಿ ಇದು ಕರಿಬೇವನ್ನು ಹಸಿದೇ ಬಳಸಿದ್ದೀನಿ. ಒಣಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ. ಇಲ್ಲ ಒಣಗಿಸ್ಲಿಕ್ಕೆ ಆಗಿಲ್ಲ ಅಂದರೆ ನೀವು ಈ ರೀತಿ ಹುರ್ಕೊಂಡೆ ಪೌಡ್ರನ್ನ ಮಾಡ್ಕೊಳ್ಬೋದು. ಆನಂತರ ಇದು ಹುರುಳಿಕಾಳು ನೋಡಿ, ಹುರುಳಿಕಾಳನ್ನು ಸಹ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನಾನಿಲ್ಲಿ ಆವಾಗ ಯಾವ್ಯಾವುದಂತ ಗೊತ್ತಾಗಲಾದ್ರೆ ಇವಾಗ ತೋರಿಸ್ತಾ ಹೋಗ್ತೀನಿ ಯಾವ್ಯಾವುದಂತ. ಒನ್ ಬೈ ಒನ್ ಹುರ್ಕೊಳ್ತಾ ಇದ್ದೀನಿ ನೋಡಿ. ಇದು ಹುರಿದು ತೆಗೆದಿಟ್ಕೊಂಡೆ ನೋಡಿ. ಈ ರೀತಿ ಪುಡಿ ಪುಡಿ ಆಗಬೇಕು, ಅಷ್ಟರವರೆಗೂ ಹುರ್ಕೊಳ್ಬೇಕು ಕರಿಬೇವನ್ನು. ಈ ರೀತಿ ನೋಡಿ, ಈ ರೀತಿ ಪುಡಿ ಆದರೆ ಸಾಕು. ಮಿಲ್ಲಿಗೆ ಹಾಕಿದ ನಂತರ ಹಿಟ್ಟಾಗತ್ತಲ್ಲ. ಆನಂತರ ನೋಡಿ ಹುರುಳಿಕಾಳು ಸಹ ಎಲ್ಲವನ್ನು ಒಂದು ಘಮ ಬರುವವರೆಗೂ ಹುರ್ಕೊಳ್ಬೇಕು. ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಕೊಳ್ಬಾರ್ದು, ಹಾಗೆಯೇ ಸೀದಿಸಿ ಸಹ ಹಾಕಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಹುರ್ಕೊಳ್ಬೇಕು. ಒಮ್ಮೆಲೆ ಜಾಸ್ತಿ ನೋಡಿ ಇಷ್ಟಾಗಿದ್ದರೆ ಸಾಕು. ಇವಾಗ ಇದನ್ನು ಸಹ ತೆಗೆದುಕೊಳ್ಳ. ಒಮ್ಮೆಲೆ ಜಾಸ್ತಿ ಹಾಕಿ ಹುರಿಯೋ ಬದಲು ಸ್ವಲ್ಪ ಸ್ವಲ್ಪನೇ ಹಾಕಿ ಹುರಿಯಿರಿ. ಆನಂತರ ಧನಿಯಾ ಕಾಳು ನೋಡಿ, ಧನಿಯಾ ಅಥವಾ ನಮ್ಮ ಕಡೆ ಕೊತ್ತಂಬರಿ ಅಂತ ಹೇಳ್ತೀವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಇದೆಲ್ಲ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ನಾನಿಲ್ಲಿ ಬಳಸಿರುವಂತಹ ವಸ್ತುಗಳು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡಿರುವಂತಹ ವಸ್ತುಗಳು ಇವೆಲ್ಲ ಹಾಕಲೇಬೇಕು. ಇವೆಲ್ಲ ಹಾಕೋದ್ರಿಂದ ಮಾತ್ರ ವೆಯ್ಟ್ ಲಾಸ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ನಾವೇನಾದರೂ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಪ್ರತಿದಿನ ಅದರದ್ದು ದಿನ ಒಂದು ನೀರು ಮಾಡ್ಕೊ ಕುಡಿಯೋ ಬದಲು ಇವೆಲ್ಲವೂ ಸೇರಿಸಿ ಒಂದರಲ್ಲೇ ಹಾಕಿ ಪೌಡ್ರ್ ಮಾಡಿಟ್ಕೊಂಡ್ರೆ ಡೈಲಿ ಬೆಳಗ್ಗೆ ಒಂದು ಗ್ಲಾಸಿಗೆ ಒಂದು ಚಮಚ ಹಾಕ್ಕೊಂಡು ಕುಡಿದ್ರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆನಂತರ ಜೀರಿಗೆ ನೋಡಿ, ಜೀರಿಗೆನೂ ಸಹ ಜೀರಿಗೆ, ವಾಮ, ವಡೆಸೊಪ್ಪು ಎಲ್ಲವೂ ಸಹ ಒಂದು ಅರೋಮ ಬರುವ ತನಕ ಹುರ್ಕೊಳ್ಬೇಕು. ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಿ ಬೇಗ ಅಲ್ಲ ಹುರಿಬಾರ್ದು, ನಿಧಾನವಾಗಿ ಹುರ್ಕೊಳ್ಬೇಕು. ಎಲ್ಲವೂ ನಿಧಾನವಾಗಿ ಹುರಿದ್ರೆ ಇವೆಲ್ಲವೂ ಸಹ ಕರೆಕ್ಟಾಗಿದ್ದರೆ ಮಾತ್ರ ನಮಗದು ಪರಿಣಾಮ ಅನ್ನೋದು ಕೊಡೋದು. ನಾನಂತರ ನೋಡಿ ಇಲ್ಲಿ ಬಡೆ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ನಾವೆಲ್ಲ ಇದು ಬಡೆ ಸೊಪ್ಪು ಒಂದಿನ, ಜೀರಿಗೆ ಒಂದಿನ ಅದೆಲ್ಲ ಸಪ್ರೇಟ್ ಮಾಡಿ ನೀರು ಕುಡಿಯೋ ಬದಲು ವೆಯ್ಟ್ ಲಾಸ್ಗೆ ಬೆಳಿಗ್ಗೆ ಇದನ್ನು ನಾವು ಒಂದು ಟೈಮ್ ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದವಾಗ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಮತ್ತು ನಿಮಗೆ ಬೇಗ ರಿಸಲ್ಟ್ ಬೇಕು ಅಂದರೆ 2 ಟೈಮ್ಸ್ ಅಥವಾ 3 ಟೈಮ್ಸು ಸಹ ಕುಡಿಬೋದು. ಬೆಳಿಗ್ಗೆ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಬೇಕು. ಆನಂತರ ರಾತ್ರಿ ಊಟ ಆಗಿದ ನಂತರ ಕುಡಿಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು, ರಾತ್ರಿ ಊಟ ಆದ ನಂತರ ಕುಡಿಬೇಕು. ಆನಂತರ ಮಧ್ಯಾಹ್ನ ಕುಡಿಯೋ ಹಾಗಿದ್ದರೆ ಮಜ್ಜಿಗೆಯಲ್ಲಿ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಊಟಕ್ಕಿಂತ ಮುಂಚೆ ಕುಡಿಬೇಕು. ಇಲ್ಲಿ ನೋಡಿ ಇಷ್ಟ ಆಗುವವರೆಗೂ ಹುರ್ಕೊಳ್ಬೇಕು. ನಾನು ಆಮೇಲೆ ಒಬ್ಬಳೇ ನಿಂತು ಹುರ್ಕೊಂಡಿಲ್ಲ, ನನ್ನ ಅತ್ತಿಗೆಯರು ಸಹ ನನಗೆ ಹೆಲ್ಪ್ ಮಾಡಿದರು. ತುಂಬಾ ಇರೋದರಿಂದ ಒಬ್ಬಳ ಹತ್ರ ನಿಂತು ಹುರಿಯೋದು ತುಂಬ ಟೈಮ್ ತಗೊಳುತ್ತೆ. ಹಾಗೆಯೇ ನಾವು 3 ಜನ ಸೇರಿ ಸ್ವಲ್ಪ ಅಂತೆ ಹುರ್ಕೊಂಡ್ರು. ಯಾವುದೆಲ್ಲ ಹುರಿದಿದೆ ನೋಡಿ, ಬಡೆ ಸೊಪ್ಪು, ಜೀರಿಗೆ, ವಾಮ, ಮೆಂತ್ಯ ಎಲ್ಲವೂ ಒಂದು ಅರೋಮ ಬರೋ ತನಕ ಹುರ್ಕೊಳ್ಬೇಕು. ನೋಡಿ ಎಲ್ಲವೂ ಹುರಿದಾಯ್ತು ಬಂತೀಗ. ಇಷ್ಟ ಆಗುವವರೆಗೂ ಹುರ್ಕೊಳ್ಬೇಕು. ತುಂಬಾ ಎಫೆಕ್ಟಿವ್ ಆಗಿದೆ ಇದು, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವು ಬೇಕಾದರೆ ಒಮ್ಮೆ ನಿಮಗೇನಾದರೂ ನೀವೇ ಮಾಡ್ಕೊಳ್ತೀವಿ ಅನ್ನೋಂಗಿದ್ರು ಸಹ ನೀವು ಮಾಡ್ಕೊಳ್ಬೋದು. ಅವರಿಬ್ಬರು ಸಹ ನನಗೆ ಹೆಲ್ಪ್ ಮಾಡಿದರು, ನಾನು ಒಬ್ಬಳೇ ಸಹ ಮಾಡ್ಕೊಂಡಿಲ್ಲ. ಯಾಕಂದರೆ ತುಂಬ ಹೊತ್ತಾಯಿತು ಅದು ಹುರ್ಕೊಳ್ಳಿಕ್ಕೆ, ನಿಧಾನವಾಗಿ ಹುರಿಬೇಕಲ್ಲ, ಹಾಗಾಗಿ ಭಾಳ ಟೈಮ್ ತೊಗೊಳ್ತು ಹುರಿಲಿಕ್ಕೆ. ಇವಾಗ ನಾವು ಪ್ರತಿದಿನ ಕುಡಿತಾ ಇದ್ದೀವಿ. ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಮತ್ತು ತಿಂಡಿ ತಿನ್ನೋದು, ಊಟ ಮಾಡೋದೆಲ್ಲ ಬಿಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಹಂಗಿದ್ರೆ ಇದನ್ನು ನೀವು ಕುಡಿತಾ ಇದ್ದರೆ ವೆಯ್ಟ್ ಲಾಸು ಸಹ ಚೆನ್ನಾಗಾಗುತ್ತೆ.
ಫುಡ್ಡನ್ನು ಕಂಟ್ರೋಲ್ ಮಾಡಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬೇಕು. ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋರು ಇದನ್ನು ಪ್ರಾಕ್ಟೀಸ್ ಮಾಡ್ಕೊತ ಬಂದರೆ ಕಡಿಮೆ ಆಗುತ್ತೆ ವೆಯ್ಟು ಸಹ. ಒಂದು 3ರಿಂದ 4 ಕೆ ಜಿ ಅಂತೂ ಕಂಪಲ್ಸರಿ ಕಡಿಮೆ ಆಗೇ ಆಗ್ತಾರೆ. ನೋಡಿ ಈಗ ಲವಂಗನೂ ಸಹ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲವೂ ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಅಷ್ಟು ಹುರಿದಾಯಿತು. ಲವಂಗ ಫುಲ್ ಆಗಿರಬೇಕು, ಅದು ಒಡೆದೋಗಿರಬಾರ್ದು. ಫುಲ್ ಲವಂಗ ಇರುತ್ತಲ್ಲ ಆ ರೀತಿ ಫುಲ್ಲಾಗೇ ಇರಬೇಕು ಲವಂಗನೂ. ಆನಂತರ ಇದು ವೈನಿಂಗನ್ ಕಾಳು ಅಂತ ಬರುತ್ತಲ್ಲ ಅದು ಹಾಕೋದ್ರಿಂದನೂ ಒಳ್ಳೆಯದೇ. ನೋಡಿ ವಾಯು ಇಡಂಗ ಕಾಳಿದು, ಇದು ಗ್ಯಾಸ್ಟ್ರಿಕಲ್ ಆಗೋದನ್ನು ತಡೀತದೆ. ಆನಂತರ ಇದು ಸಹ ನೇಗಲು ಮುಳ್ಳು ಅಂತ ಹೇಳ್ತೀವಲ್ಲ ಅದನ್ನು ಸಹ ಹಾಕಿದ್ದೀನಿ ನಾನಿಲ್ಲಿ. ಇವೆಲ್ಲವೂ ಆಯುರ್ವೇದದಲ್ಲಿ ಇದಕ್ಕೆ ಆದಂತಹ ಔಷಧೀಯ ಗುಣಗಳಿದೆ. ನನಗೇನು ಜಾಸ್ತಿ ಗೊತ್ತಿಲ್ಲ, ಆದರೆ ಹಿಂದಿನವರಿಂದನೂ ಮನೆಯಲ್ಲಿ ಬಳಸ್ಕೊತ ಬಂದಿರ್ತಾರಲ್ಲ ಹಾಗಾಗಿ ಇದೆಲ್ಲ ಗೊತ್ತು. ಇದಂತೂ ಇಪ್ಪಳಕೆರೆ ಅಂತ ಹೇಳ್ತೀವಲ್ಲ ಅದನ್ನು ಸಹ ಹುರ್ಕೊಳ್ಬೇಕು. ಆನಂತರ ಇಪ್ಪಳಕೆರೆ ಅಂತೂ ಕಂಪಲ್ಸರಿ ಹಾಕಲೇಬೇಕು. ನಾವಿಲ್ಲಿ ಬಳಸ್ತಾ ಇರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ಸೇ ಇಪ್ಪಳಕೆರೆ. ಇಪ್ಪಳಕೆರೆಯಿಂದನೇ ಅದು ಖಾರ ಇರುತ್ತೆ, ಹಾಗಾಗಿ ಅದು ಬಳಸಬೇಕು. ಹಾಗಂತ ಖಾರಕ್ಕಾಗಿ ಮೆಣಸಿನಕಾಳನ್ನು ಬಳಸಬಾರ್ದು, ಇಪ್ಪಳಕೆರೆನೇ ಬಳಸಬೇಕು. ಇಪ್ಪಳಕೆರೆ ಅಂತಲೇ ಹೇಳ್ತೀವಿ ಅದಕ್ಕೆ. ಗಂಧಗಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಆಯುರ್ವೇದದಲ್ಲಿ. ಇದು ಚಿಕ್ಕ ಮಕ್ಕಳಿಗೆ. ಇದು ನಾನಿಲ್ಲಿ ಹುರಿತಾ ಇರೋದು ಎಂತಂದರೆ ಇದು ಈರುಳ್ಳಿ ಬೀಜ ಅಂತ ಹೇಳ್ತೀವಲ್ಲ, ಮರ್ತೋಯ್ತು ಸಾರಿ, ಅದು ಇಲ್ಲಿ ಹುರಿತಾ ಇರೋದು. ಇಪ್ಪಳಕೆರೆನ ಚಿಕ್ಕ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಹಾಕಿ ತಿನ್ನಿಸಿದ್ರೆ, ತೇಯ್ದು ತಿನ್ನಿಸಿದ್ರೆ ಥಂಡಿ ಕಫ ಎಲ್ಲ ಹೋಗುತ್ತೆ. ಇದು ನೋಡಿ ಇದಂತೂ ಹಾಕಲೇಬೇಕು. ಏನಿದ್ರೆ ಕಹಿ ಜೀರಿಗೆ ಅಂತಲೇ ಕರಿತೀವಿ. ಇದು ಸಾಹಿ ಜೀರ ಅಲ್ಲ. ಇದು ಮುಟ್ಟಿದ್ರೆ ಎಷ್ಟು ಕಹಿ ಅಂದರೆ ಅಷ್ಟು ಕಹಿ ಇರುತ್ತೆ. ಕೈಯಿಂದ ಮುಟ್ಟಿದ್ರೂ ಸಹ ಅಷ್ಟು ಕಹಿ ಇರುತ್ತೆ. ಇದನ್ನು ಏನು ಮಾಡ್ತೀವಿ ಅಂದರೆ ನಮ್ಮ ಕಡೆ ಎಲ್ಲವ ಗರ್ಭಿಣಿಯರು ಡಿಲವರಿಗೆ ಮುಂಚೆ ಸ್ವಲ್ಪ ದಿನ ಮುಂಚೆ ಅದನ್ನೆಲ್ಲ ನೀರು ಮಾಡಿ ಕುಡಿಸ್ತಾರೆ ಅವರಿಗೆ. ಅದೆಲ್ಲ ತುಂಬಾ ಹೆಲ್ತಿ ಇರುವಂತಹ ಆಯುರ್ವೇದದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಉಂಟು. ನೋಡಿ ಅರಿಶಿನ ಎಲ್ಲ ಜಪ್ಪು ಹಾಕಿದೆ. ಆನಂತರ ಅಗಸೆ ಬೀಜನ ನಾನಿಲ್ಲಿ ಹುರಿದಿಲ್ಲ, ಅಗಸೆ ಬೀಜ ಹುರಿಬಾರ್ದು, ಹಾಗೆಯೇ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲೆಲ್ಲ ಈಗ ಮಿಲ್ ಮಾಡಲಿಕ್ಕೋಸ್ಕರ ಒಂದು ಡಬ್ಬಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಪ್ಪಳಕೆರೆ, ಇದನ್ನೇ ನಾನು ಹೇಳ್ತಾ ಇರೋದು. ಇದು ತುಂಬ ಒಳ್ಳೆಯದು, ಇದಂತೂ ಹಾಕಲೇಬೇಕು. ಸ್ವಲ್ಪ ಖಾರ ಇರುತ್ತೆ ಇದರಿಂದನೇ ಇದು ಮತ್ತು ಕಹಿ ಜೀರಿಗೆ ಇವರಿಂದನೇ ತುಂಬ ಒಳ್ಳೆಯ ಎಫೆಕ್ಟ್ ಕೊಡೋದು. ಆನಂತರ ಎಲ್ಲ ಹುರಿದಿರುವಂಥದ್ದು ಸಹ ಒಂದು ಡಬ್ಬಕ್ಕೆ ಹಾಕಿ ಈಗ ಪೌಡ್ರ್ ಮಾಡಿ ತರ್ತಾ ಇದ್ದೀನಿ. ಪ್ರತಿದಿನ ನಾನು ಇದನ್ನು 1-2 ವಿಡಿಯೋದಲ್ಲೂ ತೋರಿಸಿದ್ದೀನಿ ನಾನು ಕುಡಿಯೋದನ್ನು. ಇನ್ನು ರೆಗ್ಯುಲರ್ ಆಗಿ ಬೇಕು ಅಂದರೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಹುರಿದುಕೊಂಡು ಒಣಶುಂಠಿನೂ ಸಹ ಸೇರಿಸಿದ್ದೀನಿ. ಮುಂದೆ ಇದೇ ವಿಡಿಯೋ. ಒಣಶುಂಠಿನ ಜಪ್ಪಿ ಇದಕ್ಕೆ ಸೇರಿಸ್ಬೇಕು. ಒಣಶುಂಠಿ, ಅರಿಶಿನ ಇವೆಲ್ಲವೂ ಸಹ ಚೆನ್ನಾಗಿ ಜಪ್ಪಿಕೊಂಡು ಸೇರಿಸ್ಕೊಂಡ್ರೆ ಹಿಟ್ಟು ಮಾಡಿದರೆ ಆಯಿತು. ನೋಡಿ ಇಷ್ಟು ಫುಲ್ಲು ಇದು ಹಿಟ್ಟಾದ ನಂತರ ಒಂದು 8ರಿಂದ 10 ಕೆ ಜಿ ಆಗಿದೆ. ಇದನ್ನು ನಿಮಗೇನಾದರೂ ಸ್ವಲ್ಪ ಎಸಿಡಿಟಿ ಆಗಿದೆ ಅಂದರೂ ಸಹ ಈ ಪೌಡ್ರ್ ಹಾಕಿ ಕುಡಿದಿದ್ರೆ ಅದೂ ಸಹ ಕಡಿಮೆ ಆಗುತ್ತೆ. ಎಷ್ಟೊಂದು ಜನರಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಇದು ತುಂಬಾ ಒಳ್ಳೆಯದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಏನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಹೋಗಿದ್ದರೆ ಕಮೆಂಟ್ಸ್ ಮಾಡಿ, ಬೇಕಂದರೆ ನಾನು ನಿಮಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ ಇದು ಒಣಶುಂಠಿ, ಇದನ್ನು ಸಹ ಜಜ್ಜಿ ಹಾಕಿದ್ದೀನಿ. ಎಲ್ಲವೂ ಸೇರಿಸಿ ಮಿಕ್ಸ್ ಮಾಡಿದರೆ ಆಯಿತು. ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಈಗ ನಾನು ಇನ್ನು ಮುಂದೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ. ನಾನಿನ್ನು ವೆಯ್ಟ್ ಲಾಸ್ ಜರ್ನಿ ಅಂತ ಶುರು ಮಾಡಲಿಲ್ಲ. ಜಸ್ಟ್ ಇದನ್ನು ಕುಡ್ಕೊಂಡಷ್ಟೇ ವೆಯ್ಟ್ ಲಾಸ್ ಮಾಡಿದೆ. ಯಾವುದೇ ಫುಡ್ ಕಂಟ್ರೋಲ್ ಆಗಲಿ ಏನನ್ನೂ ಮಾಡಿರಲಿಲ್ಲ. ಇನ್ನು ಮುಂದೆ ಮಾಡೋಣ ವೆಯ್ಟ್ ಲಾಸ್ ಜರ್ನಿ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.